ಎಲ್ರಿಗೂ ನಮಸ್ಕಾರ ಬಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಎರಡು ಸ್ಕ್ವಾಡ್ ಅನೌನ್ಸ್ ಆಗಿದೆ ನಮ್ಮ BCCI ಕಡೆಯಿಂದ ಅಫಿಷಿಯಲ್ ಆಗಿ. ODI ಸ್ಕ್ವಾಡ್ ಆ್ಯಂಡ್ T20 ಸ್ಕ್ವಾಡ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ ಇನ್ ಆಸ್ಟ್ರೇಲಿಯಾ. ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಮಾಡ್ತೀನಿ. ODI ಸ್ಕ್ವಾಡ್ ಯಾವ್ದಾರ ಇದೆ ಅಂತ. ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ಕೊಡಲಾಗಿದೆ. ಶುಭ್ಮನ್ ಗಿಲ್ ಆಲ್ ಫಾರ್ಮ್ಯಾಟ್ ಅಲ್ಲಿ ಕ್ಯಾಪ್ಟನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಒಂದೊಂದೇ ಫಾರ್ಮ್ಯಾಟ್ನ ಡೀಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಟೆಸ್ಟ್ ಆಯಿತು, ಇವಾಗ ODIs ಅಲ್ಲಿ ಡೀಲ್ ಮಾಡಿದ್ದಾರೆ. ಮುಂದೆ T20s ಡೀಲ್ ಮಾಡೋದು ಬಾಕಿ ಇದೆ. ಸೂರ್ಯಕುಮಾರ್ ಯಾವಾಗ ಉಗಿದಟ್ಟತಾರೋ ಗೊತ್ತಿಲ್ಲ, ಸುಮ್ಮನೆ ಹೇಳ್ತೀನಿ ಫನ್ನಿಗೆ. ಒಟ್ಟಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಇಂಡಿಯನ್ ಟೀಮ್ಗೆ ಸಕಾಲಾಗಿನ ಪರ್ಫಾರ್ಮ್ ಮಾಡಿದ್ರೆ, ಟೆಸ್ಟ್ ಕ್ಯಾಪ್ಟನ್ಸಿನ ನೋಡಿದ್ದೀವಿ, ಮಸ್ತಾಗಿನ ಮಾಡಿದರೆ. ಟೈಮ್ ಹ್ಯಾಸ್ ಮೂವ್ ಆನ್ ಅಷ್ಟೇನೆ. ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿನ ಹೌದು ಮಿಸ್ ಮಾಡ್ಕೊತೀವಿ ಖಂಡಿತ. 2027 ವರ್ಲ್ಡ್ ಕಪ್ನ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ ಪರ್ಸ್ನಲಿ. ಅದು ಲಾಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಆಸ್ ಎ ಪ್ಲೇಯರ್ ಆಡ್ತಾರೆ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸಿದೆ. ಇಲ್ಲ ನಮ್ಮ ಆಸ್ ಎ ಪ್ಲೇಯರ್ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ, ಅಥವಾ BCCI ಅವ್ರು ಸ್ವಲ್ಪ ಕನ್ವಿನ್ಸ್ ಮಾಡಿದ್ರೆ ಅಂತ ಕಾಣಿಸುತ್ತಿಲ್ಲ. ನಾವು ಯಂಗ್ಸ್ಟರ್ನ ನೋಡ್ತಿದ್ವಿ. ಆಲ್ರೆಡಿ ಇವ್ರಿಗೆ 26 ವರ್ಷ ಆಗಿದೆ ಶುಭ್ಮನ್ ಗಿಲ್ಗೆ. ಇನ್ನೂ ಎಷ್ಟು ವರ್ಷ ಆಗೋರು? 28 ವರ್ಷಕ್ಕೆ 29 ವರ್ಷ ಕ್ಯಾಪ್ಟನ್ಸಿ ಕೊಡಬೇಕು ಅವ್ರಿಗೆ? ಇಲ್ಲ, ಇವರು ಇಲ್ಲಿಂದ ಯಂಗ್ಸ್ಟರ್ಗೆ ಕ್ಯಾಪ್ಟನ್ಸಿ ಕೊಡೋಣ ಅಂತ ಯೋಚನೆ ಮಾಡಿದ್ದಾರೆ ಅಂತಾರೆ ಕಾಣಿಸ್ತಾ ಇದೆ. ಬಟ್ ಇವೆಲ್ಲ ಡಿಬೇಟಬಲ್ ಕಾನ್ಸೆಪ್ಟು. ಒಬ್ಬೊಬ್ರಿಗೆ ಬೇಜಾರಾಗುತ್ತೆ, ಒಬ್ಬೊಬ್ರಿಗೆ ಇಲ್ಲ ಅವರು ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ನನಗೇನೋ ಪರವಾಗಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಟೈಮು ಮೂವ್ ಆಗ್ತಾನೆ ಇರಬೇಕು. ರೋಹಿತ್ ಶರ್ಮಾ ಅವ್ರಿಗೂ ಕೂಡ ಒಂದು ಮೆಂಟಲ್ ಪ್ರೆಷರ್ನೆಲ್ಲ ಇಟ್ಕೊಂಡು ಆಡೋವಂಥದ್ದೆಲ್ಲ ಏನು ಬೇಕಾಗಿಲ್ಲ. ಆಸ್ ಎ ಜೆನ್ಯೂನ್ ಬ್ಯಾಟರ್ ಆಗಿ ವರ್ಲ್ಡ್ ಕಪ್ನ ಆಡ್ತು ಅಂದರೆ, 2027 ವರ್ಲ್ಡ್ ಕಪ್ವರೆಗೂ ಆಡ್ತು ಅಂದರೆ ಬೆಟರ್ ಆಗಿರುತ್ತೆ. ವಿರಾಟ್ ಕೊಹ್ಲಿ ಇವಾಗ ಯಾವ ಥರ ಆಡ್ತಾ ಇದ್ದಾರೋ ಅದೇ ಥರ ವಿರಾಟ್ ಕೊಹ್ಲಿ ಅವ್ರ ಹೆಸರು ಇದೆ, ರೋಹಿತ್ ಶರ್ಮಾ ಅವ್ರ ಹೆಸರು ಕೂಡ ಈ ಆಸ್ಟ್ರೇಲಿಯಾ ಸೀರೀಸಲ್ಲಿ ಇದೆ, ODI ಸೀರೀಸಲ್ಲಿ. ಆ್ಯಂಡ್ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಆಯಿತು ಅಂದರೆ ರೋಹಿತ್, ವಿರಾಟ್ ಆ್ಯಂಡ್ ಶ್ರೇಯಸ್ ಅಯ್ಯರ್ಗೆ ಇಲ್ಲಿ ವೈಸ್ ಕ್ಯಾಪ್ಟನ್ಸಿನ ಕೊಡಿದ್ರೆ ಇದೊಂಥರ ಖುಷಿ ವಿಚಾರ. ಇಲ್ಲಿ ನೋಡಿ, ಶ್ರೇಯಸ್ ಅಯ್ಯರ್ ಹಂಗೆ ನೋಡೋಕೋರೆ ODIs ಅಂತ ಬಂದಾಗ ಸೀನಿಯರು ಶುಭ್ಮನ್ ಗಿಲ್ಗೆ ಕಂಪೇರ್ ಮಾಡ್ತು ಅಂದರೆ. ಆ್ಯಂಡ್ ರನ್ಸ್ ಕೂಡ ಅಷ್ಟೇ ಹೊಡೆದಿದ್ದಾರೆ. ಆ್ಯಂಡ್ ಡೊಮ್ಯಾಸ್ಟಿಕಲ್ಲೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಶ್ರೇಯಸ್ ಅಯ್ಯರ್. IPL ಟ್ರೋಫಿ ಎಲ್ಲ ಗೆಲ್ಸಿದ್ದಾರೆ, ಡೊಮ್ಯಾಸ್ಟಿಕ್ ಟ್ರೋಫಿಗಳನ್ನೂ ಗೆಲ್ಸಿದ್ದಾರೆ. ಸೊ ಕ್ಯಾಪ್ಟನ್ಸಿಯಿಂದ ಬಂದ ಎಕ್ಸ್ಪೀರಿಯನ್ಸು ಶ್ರೇಯಸ್ ಅಯ್ಯರ್ಗೆ ಜಾಸ್ತಿ ಇದೆ. ಹಂಗೆ ನೋಡೋಕ್ರೆ ವಿರಾಟ್ ಕೊಹ್ಲಿಗಿದೆ, ರೋಹಿತ್ ಶರ್ಮಾಗಿದೆ ಎಕ್ಸ್ಪೀರಿಯನ್ಸು, ಯಾಕೆ KL ರಾಹುಲ್ಗೂ ಇದೆ ಹಂಗೆ ನೋಡೋಕ್ರೆ ಎಕ್ಸ್ಪೀರಿಯನ್ಸು. ಸೊ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಕ್ಯಾಪ್ಟನ್ಸಿ, ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಸುಮಾರು ಜನ ಪ್ಲೇಯರ್ಸ್ಗಳಿದ್ದಾರೆ. ಬಟ್ ಆದರೂ ಶುಭ್ಮನ್ ಗಿಲ್ಗೆ ಯಾಕೆ ಅಂತ ಕೇಳಿದ್ರೆ, ಕ್ಯಾಪ್ಟನ್ಸಿ ಶುಭ್ಮನ್ ಗಿಲ್ನ ಒಂಥರ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ನೋಡಿದ್ರೆ ಅಂತ ಹೇಳಿದ್ನಲ್ಲ, ಸೊ ಅಷ್ಟೇ ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಶ್ರೇಯಸ್ ಅಯ್ಯರ್ ವೈಸ್ ಕ್ಯಾಪ್ಟನ್ಸಿ ಕೊಡುವಂಥದ್ದು ಡಿಬೇಟಬಲ್. ಇದನ್ನು ಕೂಡ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ಬೋದಲ್ಲ, ಇವ್ರಿಗೆ ವೈಸ್ ಕ್ಯಾಪ್ಟನ್ಸಿನ ಕೊಡ್ಬೋದಲ್ಲ, ಅವರೇ ಸೀನಿಯರು ಅಂತ. ಬಟ್ ಅದೆಲ್ಲ ನಡೆಯಲಾಗಿರೋ. ಶ್ರೇಯಸ್ ಅಯ್ಯರ್ ಕೊಟ್ಟಿದ್ದಾರೆ, ಬಟ್ ಅವ್ರು ಕ್ಯಾಪ್ಟನ್ ಆಗ್ತಾರೋ ಫ್ಯೂಚರಲ್ಲಿ ಆಗೋದಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಶುಭ್ಮನ್ ಗಿಲ್ ವರ್ಸ್ಟ್ ಕ್ಯಾಪ್ಟನ್ಸಿನ ನಿಭಾಯಿಸ್ಬಿಟ್ರು ಅಂತಂದರೆ ಸೀರೀಸ್ಗಳಲ್ಲಿ, ಅವಾಗ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿ ಸಿಗುವಂಥ ಸಾಧ್ಯತೆ ಇರುತ್ತೇನೋ. ಆ್ಯಂಡ್ ಅಕ್ಷರ್ ಪಟೇಲ್ ಅವರು ಗೊತ್ತಿರೋದೇ ಬೈ ಡಿಫಾಲ್ಟ್. ಇವಾಗಂತೂ ಅವ್ನ ಅಜ್ಜಿ ಆಡ್ತಾ ಇರೋವಂಥ ಫಾರ್ಮ್ ನೋಡ್ತು ಅಂತಂದರೆ, ಅವರು ಕಳೆದ 2-3 ವರ್ಷದಿಂದ ಅವ್ರನ್ನ ಎಲ್ಲ ಫಾರ್ಮೆಟ್ಲು ಹಾಕೊಬೇಕಂತ ಪ್ಲೇಯರ್ ಆಗಿ ಹೋಗ್ಬಿಟ್ಟಿದ್ದಾರೆ. KL ರಾಹುಲ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ, ಜೆನ್ಯೂನ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಪ್ಲೇಯಿಂಗ್ ಲೆವೆನಲ್ಲಿ ಆಡ್ತಾರೆ. ಇಲ್ಲಿ ಧ್ರುವ್ ಜುರಾಲ್ ಅವ್ರನ್ನ ಹಾಕೊಂಡಿದ್ದಾರೆ ಬ್ಯಾಕಪ್ ವಿಕೆಟ್ ಕೀಪಿಂಗ್ ಬ್ಯಾಟರ್ ಆಗಿ. ಸಂಜು ಸ್ಯಾಮ್ಸನ್ ಏನಕ್ಕೆ ಹಾಕೊಂಡಿಲ್ಲ ಅಂತಂದರೆ, ಇವ್ರನ್ನ ಸಂಜು ಸ್ಯಾಮ್ಸನ್ ಇಟ್ಕೊಂಡ್ಬಿಡ್ತು ಅಂತಂದರೆ ಬ್ಯಾಕಪ್ ಆಗೆಲ್ಲ ಇಟ್ಕೊಳಕ್ಕಾಗಲ್ಲ, ಆಡಿಸ್ಲೇ ಕೊಡಬೇಕು ಸಂಜು ಸ್ಯಾಮ್ಸನ್. ಯಾಕಂದರೆ ಆ ಥರ ಫಾರ್ಮಲ್ಲಿ ಸಂಜು ಸ್ಯಾಮ್ಸನ್ ಕಾಣಿಸ್ಕೊಂತಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಬಿಟ್ಬಿಟ್ಟು ಇಲ್ಲಿ ಧ್ರುವ್ ಜುರಾಲ್ನ ಹಾಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ರಿಪೋರ್ಟ್ಸ್ ಬಂದಿದ್ದಂಗೆ ಸಂಜು ಸ್ಯಾಮ್ಸನ್ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಬ್ಯಾಕಪ್ ವಿಕೆಟ್ ಕೀಪರ್ ಅಂತ. ಇಲ್ಲಿ ಧ್ರುವ್ ಜುರಾಲ್ಗೆ ಹಂಗೆ ನೋಡೋಕೆ ಅವಕಾಶನೇ ಸಿಗೋದಿಲ್ಲ ಈ ಒಂದು ಸೀರೀಸಲ್ಲಿ, ಯಾಕಂದರೆ KL ರಾಹುಲ್ ವಿಕೆಟ್ ಕೀಪಿಂಗ್ನ ಮಾಡೋದ್ರಿಂದ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿನ ಹಾಕ್ಕೊಂಡಿದ್ದಾರೆ. ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಳೆದೋಗ್ಬಿಟ್ಟಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಆಫ್ಟರ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ. ರಿಕವರ್ ಆಗಲೇಬೇಕು. ಆ್ಯಂಡ್ ಕುಲ್ದೀಪ್ ಯಾದವ್ ಎಂದಿನಂತೆ ಫಾರ್ಮಲ್ಲಿ, ಸಖತ್ ಫಾರ್ಮಲ್ಲಿ ಏಷ್ಯಾ ಕಪ್ಪಲ್ಲಿ ಕಾಣಿಸ್ಕೊಂಡ್ರು, ಫಾರ್ಮಲ್ಲಿ ಇದ್ದಾರೆ. ಹರ್ಷಿತ್ ರಾಣಾ ಆಪರ್ಚುನಿಟಿ ಸಿಗ್ತಾ ಇದೆ, ಅದನ್ನು ಗ್ರ್ಯಾಬ್ ಮಾಡ್ಕೊಬೇಕು. ಇವರು ಅಷ್ಟೇ ಒಂಥರ ಕಳೆದೋಗ್ಬಿಟ್ಟಿದ್ದಾರೆ, ಅಂಥ ಹೆವಿ ಫಾರ್ಮಲ್ಲಿ ಏನು ಕಾಣಿಸ್ತಿಲ್ಲ. ಏಷ್ಯಾ ಕಪ್ಪಲ್ಲಿ ನೋಡಿದ್ವಿ. ಮೊಹಮ್ಮದ್ ಸಿರಾಜ್ ಇಲ್ಲಿ ಕಮ್ ಬ್ಯಾಕ್ ಮಾಡಿದ್ರೆ, ಏಷ್ಯಾ ಕಪ್ಪಿಗೆ ಇರಲಿಲ್ಲ. ಸೊ ಇಲ್ಲಿ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ್ಯಂಡ್ ಹರ್ಷದೀಪ್ ಸಿಂಗ್ನ ಹಾಕ್ಕೊಂಡಿದ್ದಾರೆ. ಹರ್ಷದೀಪ್ ಸಿಂಗ್ ODIಯಲ್ಲಿ ಅಷ್ಟೊಂದು ಅವಕಾಶಗಳು ಸಿಕ್ಕಿಲ್ಲ, ಇನ್ನು ಮುಂದೆ ಜಾಸ್ತಿ ಅವಕಾಶಗಳು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಸಿದ್ಧ ಕೃಷ್ಣಣ್ಣ ಆಡ್ತಾವ್ರಪ್ಪ, ವಾಪಸ್ ಬಂದರು ODIಸ್ಗೆ. ಆ್ಯಂಡ್ ಧ್ರುವ್ ಜುರಾಲ್ ಗೊತ್ತಲ್ಲ ಬ್ಯಾಕಪ್ ಆಗಿ ಆಡ್ತಾರೆ ಅಂತ. ಆ್ಯಂಡ್ ಯಶಸ್ವಿ ಜಾಯಸ್ವಾಲ್ ಕೂಡ ಬ್ಯಾಕಪ್ ಆಗಿ ಆಡಬೇಕಾಗುತ್ತೆ, ಯಾಕಂದರೆ ಶುಭ್ಮನ್ ಗಿಲ್ ಜೊತೆಗೆ ರೋಹಿತ್ ಶರ್ಮಾ ಇಲ್ಲಿ ಓಪನ್ ಮಾಡೋದ್ರಿಂದ. ಇಲ್ಲಿ ಯಶಸ್ವಿ ಜಾಯಸ್ವಾಲ್ಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತಂದರೆ, ವಿರಾಟ್, ರೋಹಿತ್ ರಿಟೈರ್ ಆದಮೇಲೆ ಮೈನಾಗಿ ಅವಕಾಶ ಸಿಗುವಂಥ ಅಲ್ಲಿವರೆಗೂ ಕಾಯಬೇಕಾಗತ್ತೆ ಒಂಥರ ಯಶಸ್ವಿ ಜಾಯಸ್ವಾಲ್. ಇಲ್ಲಾಂದ್ರೆ ಬೆಟ್ರಾಗಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಶುಭ್ಮನ್ ಗಿಲ್ ಫಿಕ್ಸ್ ಆಗೋಯ್ತಲ್ಲಿ ಸ್ಟಾರ್ಟಲ್ಲಿ. ಶುಭ್ಮನ್ ಗಿಲ್ ಅಲಾಡ್ಸೋಕ್ಕಾಗಲ್ಲ. ಮುಂಚಾರೆ ಶುಭ್ಮನ್ ಗಿಲ್ಲ ಅಥವಾ ಯಶಸ್ವಿ ಜಾಯಸ್ವಾಲ್ ಅಂತ ಯೋಚನೆ ಮಾಡ್ಬೋದಾಗಿತ್ತು. ಇವಾಗ ಶುಭ್ಮನ್ ಗಿಲ್ ಸ್ಟಾರ್ಟ್ ಫಿಕ್ಸ್ ಆಗೋಗ್ಬಿಟ್ಟೈತೆ ಅಲ್ಲಿ. ಯಶಸ್ವಿ ಜಾಯಸ್ವಾಲ್ ಇಲ್ಲ ಅಲ್ಲಾಡ್ತಾ ಇತ್ತು ಸ್ಥಾನ. ಇನ್ನು ಇಲ್ಲಿ ರಿಷಬ್ ಪಂತ್ ಹಾಕೊಳಕ್ಕಾಗಿಲ್ಲ, ಆ್ಯಂಡ್ ಹಾರ್ದಿಕ್ ಪಾಂಡ್ಯನ ಹಾಕೊಳಕ್ಕಾಗಿಲ್ಲ, ಯಾಕೆಂದರೆ ಅವ್ರಿಗೆ ಇಂಜುರಿ ಆಗಿರೋದ್ರಿಂದ ಅವರು ಈ ಸ್ಕ್ವಾಡಲ್ಲಿ ಇಲ್ಲ. ಆ್ಯಂಡ್ ಇಲ್ಲಿ T20 ಸ್ಕ್ವಾಡ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ವಿಚಾರ ಏನಂದರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮತ್ತೆ ಇಂಡಿಯನ್ ಕಲರ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಜಮಾನ ಅಲ್ಲೇ ವರ್ಷಗಳಾಗೋಗ್ಬಿಟ್ಟೈತೆ ಅಂತ ಅನ್ನಿಸ್ತೈತೆ ನಮ್ಗಾಗಲಲ್ಲಿ. ಚಾಂಪಿಯನ್ಸ್ ಟ್ರೋಫಿ ಆದಮೇಲೆ ಬತ್ತಾವ್ರಲ್ಲಿ
ಎಷ್ಟು ತಿಂಗಳುಗಳು ಗುರು IPLಗಿನ ಮುಂಚೆ ಆಗಿದ್ರು ಚಾಂಪಿಯನ್ಸ್ ಟ್ರೋಫಿ ಮುಂಚೆ ಆದರೆ ಒಂದು ತಿಂಗಳು ನೋಡ್ಕೊಂಡು ಕೂತ್ಕೊಂತಿದ್ವಿ ಯಾವಾಗಲೂ ಹಂಗೆ ಅನ್ನಿಸ್ತಾ ಇರಲಿಲ್ಲ. ಇವಾಗ ಯಾಕೋ ಕ್ರಿಕೆಟೇ ಒಂಥರ ಬೋರಿಂಗ್ ಆಗೋಗ್ಬಿಟ್ಟೈತೆ. ಇಂಡಿಯಾ ಎಷ್ಟು ಮ್ಯಾಚ್ ಗೆದ್ರು ಅಷ್ಟೇ, ಏನು ಗೆದ್ರು ಅಷ್ಟೇ, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಲ್ಲ ಅಂದರೆ ಒಂಥರ ಬೋರಿಂಗ್ ಥರ ಕಾಣಿಸುತ್ತೆ. ನೋಡ್ತಾರೆ ಬಟ್ T20s ಕೂಡ ಯಾವ ಥರ ಇದೆ ಅಂತ. ಸೂರ್ಯಕುಮಾರ್ ಆಬ್ವಿಯಸ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಬೇಕು, ಏಷ್ಯಾ ಕಪ್ ಗೆದ್ಕೊಂಡು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ. ಅಭಿಷೇಕ್ ಶರ್ಮಾ ಇರಲೇಬೇಕು ಅಂತ ಫಾರ್ಮ್ ತೋರಿಸಿದ್ದಾರೆ ಏಷ್ಯಾ ಕಪ್ಪಲ್ಲಿ. ಆ್ಯಂಡ್ ಶುಭ್ಮನ್ ಗಿಲ್ ಆಬ್ವಿಯಸ್ಲಿ ವೈಸ್ ಕ್ಯಾಪ್ಟನ್ ಆಗಿ ಆಡ್ತಾರೆ, ಅವರು ಕೂಡ ಡಿಸೆಂಟ್ ಫಾರ್ಮ್ನ ತೋರಿಸಿದ್ದಾರೆ ಏಷ್ಯಾ ಕಪ್ಪಲ್ಲಿ. ಅಲ್ಲಿ ಕ್ಯಾಪ್ಟನ್ಸಿ, ಇಲ್ಲಿ ವೈಸ್ ಕ್ಯಾಪ್ಟನ್ಸಿ ಇಲ್ಲೇ ತೋರಿಸ್ತಾ ಇತ್ತಲ್ಲ, ಇಲ್ಲಿ ವೈಸ್ ಕ್ಯಾಪ್ಟನ್ ಅಂತಂದರೆ ಆಲ್ ಫಾರ್ಮ್ಯಾಟ್ಸಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ನೋಡ್ತಾ ಇದ್ದಾರೆ BCCI ಅವರು ಅಂತ. ವೈಸ್ ಕ್ಯಾಪ್ಟನ್ಸಿಲಿ ಇವ್ರಿಗೆ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಕೊಟ್ಟಿಲ್ಲ. ಅಲ್ಲಿ ತಿಲಕ್ ವರ್ಮಾ ಅವ್ರು ಆಡ್ತಾರೆ. ಆ್ಯಂಡ್ ಇಲ್ಲಿ ಏಷ್ಯಾ ಕಪ್ಪಲ್ಲಿ ಏನು ಸ್ಕ್ವಾಡ್ ಇತ್ತು ಅದೇ ಕೋರ್ ಸ್ಕ್ವಾಡು ಇಲ್ಲಿ ಆಡುತ್ತೆ. ನಿತೀಶ್ ಕುಮಾರ್ ರೆಡ್ಡಿ ಬರ್ತಾರೆ ಇಲ್ಲಿ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಎರಡರಲ್ಲೂ ಕೂಡ ಇದ್ದಾರೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಎರಡರಲ್ಲೂ ಕೂಡ ಇದ್ದಾರೆ, ಎರಡು ಸ್ಕ್ವಾಡಲ್ಲೂ ಕೂಡ ಇದ್ದಾರೆ. ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಬ್ಯಾಟರಾಗಿ ಆಡಬೇಕಾಗುತ್ತೆ ಇಲ್ಲಿ. ಮೈನ್ ವಿಕೆಟ್ ಕೀಪರ್ ಬ್ಯಾಟರಾಗಿ ಇಲ್ಲಿ ಆಡ್ತಾರೆ ಸಂಜು ಸ್ಯಾಮ್ಸನ್ ಅವರು, ಗೊತ್ತಿರೋದೇನೆ. ಜಿತೇಶ್ ಶರ್ಮಾ ಹೆಸರು ಮೇಲೆ ಹಾಕ್ಬಿಟ್ಟವ್ರು ನಮ್ಮ RCB ಊರಲ್ಲಿ. ವರುಣ್ ಚಕ್ರವರ್ತಿ ಅವರು ಆಬ್ವಿಯಸ್ಲಿ ಆಡಬೇಕು, ಅವ್ರು ಎರಡು ಸ್ಕ್ವಾಡಲ್ಲೂ ಇಲ್ಲ. T20s ಕಡೆ ಜಾಸ್ತಿ ಫೋಕಸ್ ಇಟ್ಟಿದ್ದಾರೆ BCCI ಅವರು. ಆ್ಯಂಡ್ ಬುಮ್ರಾ ಅವ್ರನ್ನ ಏನಕ್ಕೆ ಬರೀ T20s ಆಡಿಸ್ತಾ ಇದ್ದಾರೆ ಅಂತಂದರೆ ಅಪ್ಕಮಿಂಗ್ ಇರೋದು T20 ವರ್ಲ್ಡ್ ಕಪ್ಪು. ಸುಮ್ಮನೆ ಏನಕ್ಕೆ ODIs ಆಡ್ಬಿಟ್ಟು ಅವ್ರಿಗೆ ಇಂಜುರಿ ಎಲ್ಲ ಮಾಡಿಸೋದು, 10 ಓವರ್ ಹಾಕಬೇಕಾಗುತ್ತೆ ODIs ಸುಮ್ಮನೆ ರೆಸ್ಟ್ ಕೊಟ್ಬಿಡೋಣ. ODIs T20s ಆಡ್ಸೋಣ, 4 ಓವರ್ ತಾನೆ ಆರಾಮಾಗಿ ಹಾಕ್ಕೊಂಡ್ಲಿ, ಆಮೇಲೆ ಬೇಕಾದ್ರೆ T20 ವರ್ಲ್ಡ್ ಕಪ್ ಆದಮೇಲೆ ODIsಗೆ ತಗೊಂಬರೋಣ ಅನ್ನೋ ಥರ ಸ್ಟ್ರಾಟಜಿನಲ್ಲಿ BCCI ಅವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಹರ್ಷದೀಪ್ ಸಿಂಗು 2 ಸ್ಕ್ವಾಡಲ್ಲೂ ಕೂಡ ಇದ್ದಾರೆ, ಕುಲ್ದೀಪ್ ಯಾದವ್ 2 ಸ್ಕ್ವಾಡಲ್ಲೂ ಇದ್ದಾರೆ, ಹರ್ಷಿತ್ ರಾಣಾ 2 ಸ್ಕ್ವಾಡಲ್ಲೂ ಇದ್ದಾರೆ, ಸಂಜು ಸ್ಯಾಮ್ಸನು ಇಲ್ಲಿ ಬರ್ತಾರೆ ವಿಕೆಟ್ ಕೀಪರ್, ಮೈನ್ ವಿಕೆಟ್ ಕೀಪಿಂಗ್ ಬ್ಯಾಟರಾಗಿ. ರಿಂಕು ಸಿಂಗು ಇದ್ದಾರೆ, ಗೊತ್ತಲ್ಲಪ್ಪ ಲಾಸ್ಟ್ ಮ್ಯಾಚ್ ಕಾಣಿಸ್ಕೊಂಡ್ರು. ಬಟ್ ಇಲ್ಲಿ ಪರ್ಮನೆಂಟಾಗಿ ಸ್ಲಾಟ್ ಮುಂಚೆ ಇತ್ತು ರಿಂಕು ಸಿಂಗ್ ಅಂದರೆ ಪಕ್ಕಾ ಫಿಕ್ಸ್ಡ್ ಸ್ಲಾಟ್ ಅಂತ, ಆ ಥರ ಎಲ್ಲ ಇವಾಗ ಇಲ್ಲ. ಅವ್ರು ಒಂಥರ ಬ್ಯಾಕಪ್ ಆಗಿ ಆಡಬೇಕಾಗುತ್ತೆ. ವಾಷಿಂಗ್ಟನ್ ಸುಂದರ್ನ ಹಾಕೊಂಡಿದ್ದಾರೆ, ವಾಷಿಂಗ್ಟನ್ ಸುಂದರ್ ಕೂಡ 2 ಸ್ಕ್ವಾಡಲ್ಲೂ ಕೂಡ ಇದ್ದಾರೆ. ಸೊ ನಿಮಗೆ ಏನು ಅನಿಸ್ತು 2 ಸ್ಕ್ವಾಡನ್ನ ನೋಡಾದ್ಮೇಲೆ? ನನಗೇನೋ ಡಿಸೆಂಟ್ ಆಗಿದೆ, ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಆಸ್ಟ್ರೇಲಿಯಾಗೆ ಎಡೆ ಮುರಿ ಕಟ್ಟೋ ಥರನೇ ಕಾಣಿಸ್ತಾ ಇದೆ ಸ್ಕ್ವಾಡ್ ಇದು, ಏನಂತ ಕಳಪೆ ಆಗಿ ವರ್ಸ್ಟಾಗಿ ಏನು ಕಾಣಿಸ್ತಾ ಇಲ್ಲ. ನಿಮ್ಗೇನು ಅನ್ನಿಸ್ತಿದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.